ಪ್ಲೀಸ್ ನಿತ್ಯ, ಎಲ್ರೂ ನಮ್ ಕಡೆನೆ ನೋಡ್ತಿದ್ದಾರೆ. ಅದಕ್ಕೆ ನಾನು ಒರ್ಸಲ್ಲ. ಒರೆಸದೇ ಇದ್ರೆ ನಾನು ಹೀಗೆ ಇರ್ತೀನಿ. ಇರಿ, ನನ್ಗೇನ್ ನಷ್ಟ? ನನ್ ಮರ್ಯಾದೆ ಹೋದ್ರೆ ನಿನ್ ಮರ್ಯಾದೆ ಹೋದಾಗಲ್ವಾ? ಬೇಕು ಅಂತಾನೆ ಮಾಡ್ತಿದ್ದೀರಾ ಅಲ್ವಾ? ಹೌದು, ಬೇಕು ಅಂತಾನೆ ಮಾಡ್ತಿದ್ದೀನಿ. ಆಸೆ ಪಟ್ಟೆ ಮಾಡ್ತಿದ್ದೀನಿ. ಆಸೆ ಗೀಸೆ ಬದ್ನೆಕಾಯಿ. ಪ್ಲೀಸ್, ಇಂಥ ಚಿಕ್ಕ ಆಸೆ ಕೂಡ ಆಗಲ್ಲ ಅಂತ್ಯ? ಆಗೋದಿಲ್ಲ. ನೀನ್ ಆಗಲ್ಲ ಅಂದ್ರೆ ಇವರೆಲ್ಲರ ಜೊತೆ ಹೋಗಿ ಸೆಲ್ಫಿ ತಗೋತೀನಿ. ಇದು ಬ್ರೇಕಿಂಗ್ ನ್ಯೂಸ್ ಆಗತ್ತೆ. ಇವರು ಬೇಕು ಅಂತಾನೆ ಸಿಕ್ಕಾಕ್ಸ್ತಿದ್ದಾರೆ. ಇದೇನಾದ್ರೂ ಬ್ರೇಕಿಂಗ್ ನ್ಯೂಸ್ ಆದ್ರೆ ನಿತ್ಯ ಮೇಡಮ್ ನನ್ ಕೋಲಲ್ಲೇ ಪೂಜೆ ಮಾಡ್ತಾರೆ. ಬಿಡಿ ಅಂದಿದ್ದು ನಿಮ್ಗೆ. ಬಿಡಲ್ಲ ಅಂತ ಹೇಳಿದ್ದು ನಿನಗೇನೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಯಾಕೆ ಆ ಹುಡುಗಿ ಕೈ ಹಿಡ್ಕೊಂಡಿದ್ದೀರಾ? ಇವಳು ನನ್ನ ಮಾತು ಕೇಳ್ತಿಲ್ಲ. ಕೇಳ್ದೆ ಇದ್ರೆ ಹೀಗೆ ಹಿಂದೆ ಬಿದ್ದು ಕಾಟ ಕೊಡ್ತೀರಾ? ನನ್ನಿಷ್ಟ. ಅದನ್ ಕೇಳಕ್ ನೀವ್ಯಾರು? ನಾನ್ ಯಾರ? ಶಿ ಟೀಮ್ ಚೀಫ್ ಚಿತ್ರಾಂಗದೆ ನಾನು. ನಾನ್ ಯಾರು ಗೊತ್ತಾ? ಐ ಡೋಂಟ್ ಕೇರ್. ಏನಮ್ಮ, ಇವ್ನು ನಿನ್ನನ್ನು ಹರಾಸ್ ಮಾಡ್ತಿದ್ದಾನಲ್ವಾ? ನೀನು ಭಯ ಪಟ್ಕೋಬೇಡಮ್ಮ, ಶಿ ಟೀಮ್ ನಿನ್ನನ್ನ ಕಾಪಾಡುತ್ತೆ. ನಿರ್ಭಯವಾಗಿ ಹೇಳು, ಇವ್ನು ನಿನ್ನನ್ನು ಹರಾಸ್ ಮಾಡ್ತಿದ್ದಾನಾ? ನನ್ನ ಹತ್ರನೇ ಮುತ್ತು ಕೊಡಿಸ್ತೀರಾ? ಈಗ ಮಾಡ್ತೇನೆ ನಿಮ್ಗೆ. ಹೌದು ಮೇಡಮ್, ನಂಗೆ ತುಂಬಾ ಕಷ್ಟ ಕೊಡ್ತಿದ್ದಾರೆ, ಹಿಂಸೆ ಮಾಡ್ತಿದ್ದಾರೆ. ಅವ್ರ ಮಾತೆ ಕೇಳ್ಬೇಕು ಅಂತ ಅವ್ರ ಪಕ್ಕನೇ ಇರ್ಬೇಕು ಅಂತ ಬಲವಂತ ಮಾಡ್ತಾರೆ. ನಿತ್ಯ, ನೋಡಿದ್ರಾ ಮೇಡಮ್, ನೋಡಿದ್ರಾ? ನಿಮ್ ಮುಂದೆನೆ ಹೇಗೆ ಹೆಸರು ಹಿಡಿದು ಕರೀತಾರೆ, ಹೆದರಿಸ್ತಾರೆ. ನೀವೇ ನೋಡಿ. ನಿಮ್ಗೆ ಕಿಸ್ ಮಾಡಿದ್ರು. ಥ್ಯಾಂಕ್ಸ್ ಮೇಡಮ್, ನೀವು ಹೋಗಿ. ಈಗ ಹೇಳಿ ಇನ್ಸ್ಪೆಕ್ಟರ್, ಇವಳು ಟೀಸ್ ಮಾಡಿದ್ದ, ನಾನ್ ಟೀಸ್ ಮಾಡಿದ್ದ? ಅವಳನ್ನ ಕಸ್ಟಡಿ ತಗೋತೀರಾ, ನನ್ನನ್ನು ಕಸ್ಟಡಿ ತಗೋತೀರಾ? ಹೇಳಿ. ನೀವು ಶಿ ಟೀಮ್ ಚೀಫ್ ಚಿತ್ರಾಂಗದ ಅಲ್ವಾ? ಕಾನ್ಸ್ಟೇಬಲ್ಸ್. ಎಸ್ ಮೇಡಮ್. ನೋಡಿದ್ರೆ ಇವರಿಬ್ಬರದು ತಪ್ಪಿದೆ ಅನ್ನಿಸ್ತಿದೆ. ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಿಸೋಣ. ಇಬ್ಬರನ್ನು ಜೀಪ್ ಹತ್ಸಿ. ಕಾನ್ಸ್ಟೇಬಲ್ಸ್. ಎಸ್ ಮೇಡಮ್. ಇಬ್ಬರ ಕೈಗೂ ಕೋಳ ಹಾಕಿ ಜೀಪಲ್ಲಿ ಕೂರಿಸಿ. ಓಕೆ ಮೇಡಮ್.
ಬೇಕು ಅಂತಾನೆ ಮಾಡ್ತಿದ್ದೀರಾ ಅಲ್ವಾ? ಹೌದು, ನೀನ್ ಬೇಕು ಅಂತಾನೆ ಮಾಡ್ತಿದ್ದೀನಿ. ನಿಮ್ಮನ್ನ ಏನ್ ಮೀಟಿಂಗ್ ಇಲ್ಲಿ? ಶಿ ಟೀಮ್ ಚೀಫ್ ಚಿತ್ರಾಂಗದೆ ನಾನು. ಕಾನ್ಸ್ಟೇಬಲ್ಸ್ ಜೀಪ್ ಹತ್ಸಿ. ಬಿಡಿ ಮೇಡಮ್, ನಾನೇನು ಮಾಡ್ಲಿಲ್ಲ. ಸಿನಿಮಾದಲ್ಲಿ ನೋಡಿದ್ ಬಿಟ್ರೆ ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ. ಎಲ್ಲ ನಿಮ್ಮಿಂದಾನೆ. ನನಗ್ ಮಾತ್ರ ಪೊಲೀಸ್ ಸ್ಟೇಷನ್ ಅತ್ತೆ ಮನೆ ಅನ್ಕೊಂಡಿದ್ಯಾ? ನಾನು ಫಸ್ಟ್ ಟೈಮೇ ಬರ್ತಿರೋದು. ಹೌದು, ನಿಮ್ಗೆ ಪೊಲೀಸ್ ಸ್ಟೇಷನ್ ಕಳ್ಸೋದ್ ಬಿಟ್ರೆ ಬರೋಕ್ಕೂ ಗೊತ್ತಿಲ್ವಲ್ಲ. ಹಲೋ, ಇದನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಏನ್ ನಿಮ್ ಗಲಾಟೆ? ಸಿ ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿದಾಗ ಸರೆಂಡರ್ ಆದೆ ಅಂತ ಆವಾಜ್ ಹಾಕಿದ್ಕೆ ಸೈಲೆಂಟ್ ಆಗಿ ಬಂದೆ ಅಂತ ಸೆಲ್ಲಲ್ಲಿ ಹಾಕ್ತೀನಿ ಅಂದ್ರೆ ಮಾತ್ರ ಒಪ್ಕೊಳ್ಳಲ್ಲ. ನನಗಿಲ್ಲೇ ಚೇರ್ ಹಾಕಿ ಹಾಗೆ ಫ್ಯಾನ್ ಕೂಡ ಆನ್ ಮಾಡಿ. ಛೇ, ಎಸಿ ಬೇಡ್ವಾ? ಕಾನ್ಸ್ಟೇಬಲ್ಸ್ Yes, madam. ಕರ್ಕೊಂಡು ಹೋಗಿ ಸೆಲ್ಗ್ ಹಾಕಿ. ಯಾಕೆ ನನ್ನ ಮಾತಿನ ಮೇಲೆ ನಿಮಗೆ ಬೆಲೆ ಇಲ್ವಾ? ಇದು ನನ್ ಸ್ಟೇಷನ್. ಇಲ್ಲಿ ನಾನೇ ಚೀಫ್, ನನ್ ಮಾತೆ ಫೈನಲ್. ಓಕೆ ಓಕೆ ಓಕೆ, ಸೆಲ್ಲಲ್ಲಿ ಬೇಕಾದ್ರೆ ಹಾಕಿ, ಬಟ್ ನನ್ನ ಇವಳನ್ನು ಒಟ್ಟಿಗೆ ಮಾತ್ರ ಹಾಕ್ಬಿಡಿ. ನನಗೆ ಸಪ್ರೇಟ್ ಸೆಲ್ ಬೇಕು. ಇದೇನ್ 5 ಸ್ಟಾರ್ ಹೋಟೆಲ್ ಅನ್ಕೊಂಡಿದ್ದೀರಾ ಸಪರೇಟ್ ರೂಮ್ ಕೊಡೋದಕ್ಕೆ? ಇಬ್ಬರನ್ನು ಕರ್ಕೊಂಡು ಹೋಗಿ ಒಂದೇ ಸೆಲ್ಗೆ ಹಾಕಿ. ಅಟ್ಲೀಸ್ಟ್ ಈ ಬೇಡಿನಾದ್ರೂ ತೆಗೀರಿ, ಇಲ್ಲಿದ್ರೆ ನಾನು ಹ್ಯೂಮನ್ ರೈಟ್ಸಿಗೆ ಹೋಗ್ಬೇಕಾಗತ್ತೆ. ಇಲ್ಲಿಂದ ನೀವ್ ಹೋಗೋದು ಕೋರ್ಟ್ಗೆ. ಕರ್ಕೊಂಡು ಹೋಗಿ. ಮೇಡಮ್ ಮೇಡಮ್ ಮೇಡಮ್, ನನ್ ಮಾತು ಕೇಳಿ ಮೇಡಮ್. ಮೇಡಮ್ ಬೇಡ ಮೇಡಮ್, ಮೇಡಮ್ ನನ್ ಮಾತು ಕೇಳಿ ಮೇಡಮ್. ಮೇಡಮ್ ಬೇಡ ಮೇಡಮ್, ಪ್ಲೀಸ್ ಮೇಡಮ್, ನಡೀರಿ ಒಳಗೆ ಪ್ಲೀಸ್. ಮೇಡಮ್ ನಾನು ಹೇಳೋದು ಕೇಳಿ ಮೇಡಮ್. ಮೇಡಮ್ ಪ್ಲೀಸ್ ಪ್ಲೀಸ್ ಮೇಡಮ್. ಮೇಡಮ್ ಥ್ಯಾಂಕ್ಸ್ ಇನ್ಸ್ಪೆಕ್ಟರ್. ನಿಮ್ ಹೆಸರು ಹೇಳಿ, FIR ಹಾಕ್ಬೇಕು. ಮೇಡಮ್ ಅದಲ್ಲ ನನ್ನ ಮೇಡಮ್. ಹೆಸರು ಶಾರುಖ್ ಖಾನ್, ಇವಳ ಹೆಸರು ಕಾಜಲ್. ಹಮ್ ದೋನೆ ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ವಾಟ್ ನಿತ್ಯ, ಹೇಗಿದೆ? ತುಂಬಾ ಹೆಚ್ಚಾಯ್ತು ಇದು. ಬೇಕು ಅಂತಾನೆ ಮಾಡಿದ್ದಲ್ವಾ? ಹೇಳಿದ್ನಲ್ಲ, ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮಿಂದಾನೆ ಈ ಪರಿಸ್ಥಿತಿ ಬಂದಿದ್ದು. ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂದ್ರಿ, ಈ ಬೇಡಿ ಹಾಕು ಅಂದ್ರಿ. ಇಲ್ಲಿ ಇದನ್ನು ತೆಗೆದೆ ಒಂದೇ ಸಲಲ್ಲಿ ಹಾಕು ಅಂದಿದ್ದು ನೀವೇ. ಬೇಕು ಅಂತಾನೆ ಅವ್ರನ್ನ ರೇಗಿಸಿ ನನ್ನ ಸಿಕ್ಕಾಕ್ಸಿದ್ದು ಅಲ್ವಾ? ಇದು ಸಿಕ್ಬಿದ್ದಿದ್ದಲ್ಲ ನಿತ್ಯ, ಫಾರ್ಮ್ ಹೌಸ್ ಅರೆಸ್ಟ್ ತರ ಈಗ ಈ ಅರೆಸ್ಟ್. ನನಗಂತೂ ಫುಲ್ ಹ್ಯಾಪಿ ಆಗಿದೆ. ನಂಗೆ ತಲೆ ಕೆಡ್ತಿದೆ. ಇನ್ ಸತ್ರು ನಿಮ್ ಹಿಂದೆ ಬರಲ್ಲ. ಸಾರಿ, ನನ್ನ ಹಿಂದೆ ಬರಲ್ಲ ಅಂತ ಹೇಳಿ ನಾನೇ ನಿನ್ ಹಿಂದೆ ಬರೋ ಹಾಗೆ ಮಾಡ್ತೀಯಲ್ಲ. ನಿಜ ಹೇಳು, ನಾನ್ ನಿನ್ ಹಿಂದೆ ಬರೋದಕ್ಕಿಂತ ನೀನ್ ನನ್ನ ಹಿಂದೆ ಬರೋದೇ ನಿನಗಿಷ್ಟ ಅಲ್ವಾ? ಹೌದು, ತಾವು ದೊಡ್ಡ ಮನ್ಮತ ಅಂತ ನಿಮ್ ಹಿಂದೆ ಹಿಂದೆ ಬರ್ತಿದ್ದೀನಿ. ಒಬ್ಳು ಹುಡುಗಿ ಅಂತ ನೋಡ್ದೆ, ಮೇಲಿಂದ ನಾಚಿಕೆ ಇಲ್ದೆ ಮಾತು ಬೇರೆ. ಓಕೆ ನಿತ್ಯ, ನಾನ್ ಕೇಳಿದ್ ಕೊಟ್ರೆ ನಿನ್ನ ಇಲ್ಲಿಂದ ಬಿಡಿಸ್ತೀನಿ. ನೀವೇನ್ ಕೇಳ್ತಿರೋ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿ ಬಂದ್ರೂ ನಿಮ್ ಬುದ್ಧಿ ಬದಲಾಗಿಲ್ಲ. ನಾನು ಏನ್ ಹೇಳ್ತಿದ್ದೀನೋ ಒಂದ್ಸಲ ಕೇಳ್ಬೋದಲ್ಲ? ಬೇಡ ಸರ್, ಕೇಳಿ ಇಷ್ಟು ದೂರ ಬಂದಿದ್ದು. ಇನ್ನು ಕೇಳಿದ್ರೆ ಇನ್ನೇನಾಗುತ್ತೋ. ಇದು ಅವ್ರಿಗೆ ಗೊತ್ತಾದ್ರೆ ಏನ್ ಕತೆನೋ. ಯಾರಿಗೆ? ಅದೇ ನಿಮ್ಮತ್ತೆಗೆ, ನನ್ನ ಅತ್ತೆಗೆ. ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಪೊಲೀಸ್ ಏನಾದ್ರೂ ಫೋನ್ ಮಾಡಿ ಹೇಳ್ತಾರಾ? ಫೋನ್ ನಿಮ್ಮ ಹತ್ರ ಫೋನ್ ಇದೆಯಲ್ವಾ? ಇದೆ. ಯಾಕೆ? ಕೊಡಿ ಕೊಡಿ. ಯಾಕೆ? ನಾನೇ ಅವ್ರಿಗೆ ಫೋನ್ ಮಾಡಿ ನಮ್ಮನ್ನ ಬಿಡ್ಸೋದಕ್ಕೆ ಹೇಳ್ತೀನಿ. ಗುಡ್ ಐಡಿಯಾ, ನಾನು ಈಗಲೇ ಕಾಲ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮಿಸ್ ಚಿತ್ರಾಂಗಿಕಾ ರಾಧಿಕಾ. ಎಸ್, ನನ್ನ ಹತ್ರ ಫೋನ್ ಇದೆ, ನಾನು ಕಾಲ್ ಮಾಡ್ತೀನಿ. ಮತ್ತೆ ಸೆಲ್ಲಲ್ಲಿ ಸೆಲ್ ಫೋನ್ ಯಾಕೆ ಅಂತ ಕಿತ್ಕೊಂಡ್ರೆ ನಾನು ತುಂಬಾ ದೂರ ಹೋಗ್ತೀನಿ. ಅಯ್ಯೋ, ನೀವ್ ದೂರ ಹೋಗೋದ್ ಯಾಕೆ?
ನಾನೇ ನಿಮ್ ಹತ್ರ ಬರ್ತೀನಿ. ನಾನು ಶಿ ಟೀಮ್ ಚೀಫ್, ನನಗ್ ಮೋಸ ಮಾಡಕ್ಕಾಗಲ್ಲ. ಅವ್ರನ್ನ ಯಾರು ಮೋಸ ಮಾಡಕ್ ಆಗಲ್ವಂತೆ ನಿತ್ಯ. ಈಗ ಹೇಗ್ ಕಾಲ್ ಮಾಡೋದು? ನೀವು ಅವ್ರಿಗೆ ಮೋಸ ಮಾಡ್ಲಿಲ್ಲ, ನನಗ್ ಮೋಸ ಮಾಡ್ತಿರೋದು. ನಾನೇನ್ ಮಾಡ್ದೆ ನಿತ್ಯ? ಸೈಲೆಂಟ್ ಆಗಿ ನಾನೇ ಅವ್ರಿಗೆ ಫೋನ್ ಮಾಡ್ದೆ, ಅವ್ರಿಗೆ ಯಾಕೆ ಹೇಳಿದ್ದು? ಓ ಹೌದಲ್ವಾ, ಇಷ್ಟು ಚಿಕ್ಕ ಲಾಜಿಕ್ ಹೇಗ್ ಮಿಸ್ ಆಯ್ತಪ್ಪ? ನಡ್ಸಿದ್ದು ಸಾಕು. ಈಗ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಹೇಳಿ. ಲವ್ ಮಾಡ್ಬೇಕು ಅನ್ಕೊಂಡಿದೀನಿ. ಇಲ್ಲ, ದ್ವೇಷ ಬೆಳೆಸ್ತಿದ್ದೀರಾ. ಇಲ್ಲ, ಪ್ರೀತಿ ಬೆಳೆಸ್ತಿದೀನಿ. ನಿಮಗೂ ನಿಮ್ ಪ್ರೀತಿಗೂ ದೊಡ್ಡ ನಮಸ್ಕಾರ. ನನ್ ಬಿಟ್ಬಿಡಿ ನೀವು. ಟೈಮ್ ನೋಡಿದ್ರೆ ತುಂಬಾ ಆಗಿದೆ. ಇವ್ರೇನು ಬರ್ಲಿಲ್ಲ, ಕನಿಷ್ಠ ಒಂದು ಫೋನ್ ಕೂಡ ಮಾಡ್ಲಿಲ್ಲಲ್ಲ. ಇವರಿಬ್ರು ಕಾಫಿ ಕುಡಿಯಕ್ ಹೋದ್ರ ಇಲ್ಲ ಕಾಫಿ ಶಾಪೇ ತಗೊಳಕ್ ಹೋದ್ರ? ಪ್ರೈವೇಸಿಗೋಸ್ಕರ ತಗೊಂಡ್ರು ತಗೋತಾರೆ. ದುಡ್ಡಿದ್ದವ್ರಿಗೆ ದರ್ಪ ಏನ್ ಕಡಿಮೆ ಅಲ್ಲ. ನಾನೀಗ ಯೋಚನೆ ಮಾಡೋ ಬದಲು ಒಂದ್ಸಲ ಅವ್ರಿಗೆ ಫೋನ್ ಮಾಡ್ಬೋದಲ್ಲ. ಮೇಡಮ್, ಫೋನ್ ಬರ್ತಿದೆ. ಕಾಣಿಸ್ತಿದೆ. ರಿಂಗ್ ಆಗ್ತಿದೆ ಮೇಡಮ್. ಕೇಳಿಸ್ತಿದೆ. ಫೋನ್ ಎತ್ತಿ ಮಾತಾಡಿ ಮೇಡಮ್. ನನಗೆ ಆರ್ಡರ್ ಮಾಡ್ತೀರಾ? ಪ್ಲೀಸ್ ಮೇಡಮ್, ಯಾರು ನೋಡಿ ಪ್ಲೀಸ್. ಯಾಕಿಷ್ಟ ಅವಸರ? ಅಲ್ಲ, ನನಗಿಲ್ದೇ ಇರೋ ಟೆನ್ಷನ್ ನಿಮ್ಗೆ ಯಾಕೆ? ನಿಮ್ಗೆ ಟೆನ್ಷನ್ ಇಲ್ಲ ಅಂತಾನೆ ನನಗ್ ಟೆನ್ಷನ್ ಮೇಡಮ್. ಸರ್ ಸರ್ ಅಲ್ಲ, ಮೇಡಮ್. ನಿತ್ಯ ಮೇಡಮ್ಮ ಅಲ್ಲ, ಚಿತ್ರಾಂಗದ ರಾಧಿಕಾ ಮೇಡಮ್. ಯಾರು? ಚಿತ್ತೂರು ರಾಧಾ? ಏಯ್, ಚಿತ್ತೂರ್ ರಾಧಾ, ಪುತ್ತೂರ್ ಮೇಧ ಅಲ್ಲ. ಚಿತ್ರಾಂಗದ ರಾಧಿಕಾ ಹ್ಯೂರ್. ಏನೋ ಒಂದ್ ಬಿಡಮ್ಮ, ಅಷ್ಟಕ್ಕೂ ನಮ್ ಸಾರಿಲ್ಲಮ್ಮ. ನಿಮ್ ಸಾರ್ ಯಾರು? ಅದಿರ್ಲಿ, ನೀನ್ ಯಾರು? ಶಿ ಟೀಮ್ ಚೀಫ್ ಚಿತ್ರಾಂಗದ ರಾಧಿಕಾ ನಾನು. ಯಶವಂತಪುರ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಾನು. ಛೇ, ನಮ್ ಸಾರ್ ಫೋನ್ ಕದ್ದಿದ್ದು ಅಲ್ದೆ ನೀನು ಪೊಲೀಸ್ ಅಂದ್ಬಿಟ್ರೆ ನಾನ್ ನಂಬ್ತೀನಿ ಅನ್ಕೊಂಡಿದ್ಯಾ? ಏಯ್, ನಾನು ಪೊಲೀಸೇ ಕಣೋ. ಪೊಲೀಸ್ ಸ್ಟೇಷನ್ ಇಂದಾನೇ ಮಾತಾಡ್ತಿರೋದು. ನಾನು ರೋಡ್ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಈಗ ನಮ್ಮ ಜೈ ಸಾರು ನಿತ್ಯ ಮೇಡಮ್ ಎಲ್ಲಿದ್ದಾರೆ ಮೊದ್ಲು ಅದ್ ಹೇಳು. ಇಲ್ಲಿ ಆ ಹೆಸರವರು ಯಾರು ಇಲ್ಲ. ಶಾರುಖ್ ಖಾನ್, ಕಾಜಲ್ ಮಾತ್ರ ಇರೋದು. ಇಬ್ರು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಿಂಗೆ ಅಂತೆ. ಏನಿದು? ನಮ್ ಸಾರ್ ಫೋನ್ ಕದ್ದಿದ್ದಲ್ದೆ ಸಿನಿಮಾ ಸ್ಟಾರ್ಗಳ ಹೆಸರು, ಸಿನಿಮಾ ಹೆಸರು ಹೇಳ್ತಿದ್ಯಾ ನೀನ್ ನನಗೆ? ನಿಮ್ ಸರ್ ಮೇಡಮ್ ಕೈ ಹಿಡ್ಕೊಂಡ್ರು, ನಿಮ್ ಮೇಡಮ್ ಸರ್ಗೆ ಕಿಸ್ ಕೊಟ್ರು. ಇಬ್ಬರ ಮೇಲೂ ನಾನು ಟೀಸಿಂಗ್ ಕೇಸ್ ಹಾಕಿ ಸೆಲ್ಲೆಗ್ ಹಾಕಿದ್ದೀನಿ. ಇದು ರಿಯಲ್ ಸ್ಟೋರಿ. ಈಗೇನ್ ಮಾಡ್ತೀಯಾ? ಇಷ್ಟಕ್ಕೂ ಯಾರೋ ನೀನು? ನೀನು ಚಿತ್ರಾಂಗದ ಆದ್ರೆ ನಾನು ನಾಣಿ. ಶ್ರೀವತ್ಸ ಗೋತ್ರಸ್ಯ ಅಗ್ನಿಹೋತ್ರಂ ವೆಂಕಟ ಸೂರ್ಯ ಸತ್ಯ ಸುಬ್ರಹ್ಮಣ್ಯ ನಾರಾಯಣ. ಸೂರ್ಯ ವಂಶದ ಜಯಸೂರ್ಯ, ಚೇರ್ಮನ್ ಆಫ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರಿಗೆ ಏಕೈಕ PA ನಾನು ಮನ್ಸ್ ಮಾಡಿದ್ರೆ ನಿನ್ನ ಯಾವ ಕಾಡಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸ್ತೀನಿ ಗೊತ್ತಾ? ಪೊಲೀಸ್ಗೆ ಟ್ರಾನ್ಸ್ಫರ್ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೋಸ್ಟ್ ಆಫೀಸ್ಗೋ ಫಾರೆಸ್ಟ್ಗೋ ಹೋಗಲ್ಲ. ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ ಸಾರ್ನ ಮೇಡಮ್ನ ಸೆಲ್ಗಾಗ್ತೀಯಾ? ನಿನಗ್ ಧೈರ್ಯ ಇದ್ರೆ ನನ್ ಸ್ಟೇಷನ್ಗೆ ಬಾರೋ. ಐ ಆಮ್ ಕಮಿಂಗ್. ಐ ಆಮ್ ವೇಟಿಂಗ್. ವೇಟ್ ಮಾಡು, ವೇಟ್ ಮಾಡು, ವೇಟ್ ಮಾಡು. ಆಟೋ, ಐ ಆಮ್ ಕಮಿಂಗ್. ಅಮ್ಮಯ್ಯ, ನಾಳೆ ಅವರು ಬರ್ತಿದ್ದಾರೆ.
ಸ್ವಲ್ಪ ಹೊತ್ತಿಗೆ ಸ್ಟೇಷನ್ ಇಂದ ಹೊರಗಡೆ ಹೋಗ್ಬೋದು. Don't know if I made it back home. ಏನು ದೃಷ್ಟಿ ಆಗೋ ಹಾಗೆ ನನ್ನೇ ಹಾಗೆ ನೋಡ್ತಿದ್ದೀರಾ? ನೀನ್ ಖುಷಿಯಾಗಿದ್ರೆ ಎಷ್ಟು ಚಂದ ಕಾಣಿಸ್ತೀಯ ನಿತ್ಯ. ಕೋಪದಲ್ಲಿ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ಹೇಗೆ ಇದ್ರೂ ಕೂಡ ನಿನ್ನ ಅಂದ ಕಡಿಮೆ ಆಗಲ್ಲ. ಏ ಇನ್ಸ್ಪೆಕ್ಟರ್ ಮೇಡಮ್, ಏನು? ಹೆಣ್ಮಕ್ಳಿಗೆ ಹೊರಗಡೆ ಭದ್ರತೆ ಇಲ್ಲ ಅನ್ಕೊಂಡಿದ್ದೆ. ನಿಮ್ ಸ್ಟೇಷನ್ ಕೂಡ ಇಲ್ವಾ? ಏನಾಯ್ತು? ಅಂದ ಚಂದ ಅಂತ ಇವ್ರು ನನ್ನ ರೇಗಿಸ್ತಿದ್ದಾರೆ. ಇಲ್ಲ ಮೇಡಮ್, ಹೊಗಳಿದ್ದು. ಹೊಗಳೋದೇನಿದೆ? ನೀವು ಪಾರ್ಕಲ್ಲಿರೋ ಲವ್ವರ್ಸ್ ಅಲ್ಲ, ನನ್ ಸ್ಟೇಷನ್ ಅಲ್ಲಿರೋ ಕೈದಿಗಳು. ಅಲ್ಲ ಅಂದವ್ರು ಯಾರು? ಕೈದಿಗಳೇ, ಪ್ರೇಮ ಕೈದಿಗಳು. ನೀವಿಲ್ಲಿರೋದು ಶಿಕ್ಷೆ ಅನುಭವಿಸೋದಕ್ಕೆ, ಪ್ರೀತಿಸೋದಕ್ಕಲ್ಲ. ನಿಜವಾದ ಪ್ರೀತಿ ಎಲ್ಲಾ ಕಡೆ ಇರುತ್ತೆ. ಏನ್ ನಿತ್ಯ? ಇಲ್ಲಿ ನಂಗೆ ಪ್ರೀತಿ ಏನಿಲ್ಲ. ಇಬ್ರು ದೊಡ್ಡ ತಲೆನೋವಾಗಿದ್ದೀರಾ. ಅಬ್ಬಬ್ಬಾ, ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ಟೆ. ತಪ್ಪಲ್ಲ, ದೊಡ್ಡ ತಪ್ಪು. ಫೋನಲ್ಲಿ ಅಷ್ಟು ಓವರ್ ಆಗಿ ಮಾತಾಡಿದ್ ನೀನೇನಾ? ಎದುರುಗಡೆ ಕೂಡ ಮಾತಾಡ್ತೀನಿ. ಅದಿರ್ಲಿ, ನಮ್ ಸಾರ್ನ ಮೇಡಮ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಇಬ್ರು ಒಬ್ಬರ ಮೇಲೆ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡಿರೋದು. ಅವರು ಸೆಲ್ಲಲ್ಲಿರದ, ಅವ್ರ ಕೈಗೆ ಬೇಡಿನ. ಅಷ್ಟಕ್ಕೂ ಅವ್ರು ಯಾರು ಅಂತ ಗೊತ್ತಾ ನಿನಗೆ? ಯಾರು ಹೆಸರು ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಎದುರ್ಕೋತಾರೋ, ಯಾರು ಕೈ ಬೆರಳು ತೋರಿಸಿದ್ರೆ ಕರೆನ್ಸಿ ನೋಟ್ ಕಟ್ಟಾಗಿ ಬದಲಾಗುತ್ತೋ, ಯಾರ್ ಪಾದ ಸ್ಪರ್ಶ ಹಾಕ್ತಿದ್ದಾಗೆ ಹಸಿರು ಹೊಲ ಕೂಡ ಫ್ಯಾಕ್ಟರಿಯಾಗಿ ಬದಲಾಗುತ್ತೋ, ಅವರೇ ಇವರು, ಇವರೇ ಅವರು.